ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಕನ್ನಡವಾಣಿ ಶೋ. ಇವತ್ತಿನ ತಾರೀಕು ಮೇ 10th 2026. ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತೀನಿ. ಇವತ್ತು ಮದರ್ಸ್ ಡೇ ಸೆಲೆಬ್ರೇಷನ್ ಪೂರಾ ನಮ್ಮ ಜಗತ್ತಿನಲ್ಲಿ ಸೆಲೆಬ್ರೇಟ್ ಆಗ್ತಾ ಇದೆ. ಸೊ ನಿಮಗೆಲ್ಲ ಅಲ್ಲಿ ದ ಫೈನ್ ಮದರ್ಸ್, ದ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಲೇಡೀಸ್ ಔಟ್ ದೇರ್, ನಿಮಗೆಲ್ಲ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತೀವಿ. ಪ್ರತಿ ಭಾನುವಾರ ಈ ಕಾರ್ಯಕ್ರಮ ಕನ್ನಡವಾಣಿ ನಾವು ಇಲ್ಲಿ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ನೋಡಿದರೆ 7:30 ಸಾಯಂಕಾಲ, ಹಾಗೆ ಇಲ್ಲಿ ಈಗ ಡ್ಯಾಲಸ್ ಟೈಮಲ್ಲಿ ಈಗ 9 o'clock ಬೆಳಿಗ್ಗೆ ಆಗಿದೆ. ಸೊ ಈ ಕನ್ನಡವಾಣಿ ಕಾರ್ಯಕ್ರಮ ಮೇನ್ ಉದ್ದೇಶ ಅಂದರೆ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ, ಕನ್ನಡದ ಜನರ ಬಗ್ಗೆ, ಹಾಗೆ ನಮ್ಮ ಕನ್ನಡದ ಒಂದು ರುಚಿಯಾದ ಅಡುಗೆ ಆಯಿತು, ಅಂದರೆ ಒಳ್ಳೆಯ ಹಾಡುಗಳಾಯಿತು, ಆರ್ಟಿಸ್ಟ್ ಆಯಿತು, ಅವರನ್ನೆಲ್ಲ ಈ ಪ್ಲ್ಯಾಟ್ಫಾರ್ಮ್ ಮೂಲಕ ತಂದು ತೊಗೊಂಡು ಬಂದು ನಿಮ್ಮ ಹತ್ರ ತಲುಪಿಸೋದು ಒಂದು ಸಣ್ಣ ಪ್ರಯತ್ನ ನಮ್ಮದು. ಇದು ನಾನ್ ಕಮರ್ಷಿಯಲ್ ಚಾನಲ್ ಇದು. ಸೊ ಒಂದು ಕನ್ನಡ ಕಮ್ಯುನಿಟಿಗೆ ಒಂದು ಜಗತ್ತಿನಲ್ಲಿ ಒಂದು ಹೆಲ್ಪ್ ಆಗಲಿ ಅಂತ ಒಂದು ಸಪೋರ್ಟು ನಮ್ಮಿಂದ. ಸೊ ಬನ್ನಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಅದ್ರ ಮೊದಲು ಪ್ರತಿ ಭಾನುವಾರ ನಾವು ಈ ಕಾರ್ಯಕ್ರಮ ಶುರು ಮಾಡೋ ಮೊದಲು ಆ ಪರಮಾತ್ಮನ ನೆನೆಸ್ಕೊಂಡು ಶುರು ಮಾಡ್ತೀವಿ. ಇವತ್ತು ಕೂಡ ಆ ಭಗವಂತನ ನೆನೆಸ್ಕೊಂಡು ಈ ಕಾರ್ಯಕ್ರಮ ಶುರು ಮಾಡೋಣ. ಬನ್ನಿ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ಅಯ್ಯ ಕಣ್ಣು ಕಿವಿ ಮಂದವಾದವು, ಹೆಣ್ಣು ಮಣ್ಣಿನಾಸೆ ಮಂದವಾಗದು ಕೃಷ್ಣ. ಕಾಲು ಕೈ ಜವಗುಲ್ದಿದವು ಎನ್ನ, ಕಾಲು ಕೈ ಜವಗುಲ್ದಿದವು, ಭೋಗಲೋಲತೆ ಜವಗುಲ್ದವು ಕೃಷ್ಣ. ಭೋಗಲೋಲತೆ ಜವಗುಂದವು ಕೃಷ್ಣ. ಜರೆ ರೋಗದಿಂದ ನೆರೆಗೊರಗೇಸಿತು, ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದೆ, ಅನಾದಿಯಿಂದ ನಿನ್ನವನೆನಿಸಿದೆ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಇನ್ನಾದರೂ 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 ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಇನ್ನಾದರೂ ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಕೃಷ್ಣ 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 ಕೃಷ್ಣ. ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಿಮಗೆಲ್ಲ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮ್ಮ ಹೋಸ್ಟ್ ರಾಜೀವ್ ಕುಲಕರ್ಣಿ.
ಇವತ್ತಿನ ಕಾರ್ಯಕ್ರಮ ಒಂದು ತುಂಬ ಇಂಟ್ರೆಸ್ಟಿಂಗ್ ಕಾರ್ಯಕ್ರಮ ಆಗುತ್ತೆ, ಯಾಕಂದರೆ ಆ ಸಬ್ಜೆಕ್ಟೇ ಅಷ್ಟು ಇಂಟ್ರೆಸ್ಟಿಂಗ್ ಇದೆ, ಹಾಗೆ ಸೀರಿಯಸ್ ಕೂಡ ಇದೆ. ಅದರ ಹತ್ತಿರ ಹೋಗುವ ಮೊದಲು ಫಸ್ಟ್ ಆಫ್ ಆಲ್ ನಾನು ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಹಾಗೆ ನಮ್ಮ ಸಪೋರ್ಟರ್ಸಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟಿಂದಲೇ ಈ ಕಾರ್ಯಕ್ರಮ, ಈ ಚಾನಲ್ ನಡೆಸಲಿಕ್ಕೆ ಸಾಧ್ಯ. ಆಡಿಯನ್ಸ್ ನಿಮ್ಮ ಸಪೋರ್ಟ್ ಇಲ್ಲದೇ ಇದ್ದರೆ ಇದು ತುಂಬ ಕಷ್ಟ. ನಾವು ಆಲ್ರೆಡಿ 5000+ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗಿದ್ದೇವೆ. ಅದೆಲ್ಲ ನಿಮ್ಮ ಕೃಪೆಯಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಬೆಂಬಲದಿಂದ ಸಾಧ್ಯ. ಸೊ ಇನ್ನೂ ಹಾಗೆ ನಮ್ಮ ಚಾನಲನ್ನು ಹಂಚಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆಯಿತು, ನಿಮ್ಮ ಫ್ಯಾಮಿಲಿಯವ್ರ ಹತ್ರ ಆಯಿತು, ಹಾಗೆ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅಂತ ಹೇಳಿ. ಯಾಕಂದರೆ ಇದು ಸಬ್ಸ್ಕ್ರಿಪ್ಷನ್ ಮಾಡೋದು ತುಂಬ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಅದು ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಇದರಲ್ಲಿ ಒಂದು ಉದ್ದೇಶ ಏನಂದರೆ, ಜಾಸ್ತಿ ಸಬ್ಸ್ಕ್ರಿಪ್ಷನ್ ಇದ್ದರೆ ಜಾಸ್ತಿ ವ್ಯೂವರ್ಶಿಪ್ ಇರುತ್ತೆ, ಅದರಿಂದ ನಮ್ಮ ಗೆಸ್ಟ್ ಅವರಿಗೂ ಖುಷಿಯಾಗುತ್ತೆ. ಯಾಕಂದರೆ ಜಾಸ್ತಿ ಜನ ನೋಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮ, ನಾವೊಂದು ಇನ್ಫಾರ್ಮೇಷನ್ ಏನು ಹಂಚ್ಕೊಳ್ತಾ ಇದ್ದೀವಿ, ಅದರಿಂದ ಎಲ್ರಿಗೂ ಒಂದು ಎಲ್ಲಾದರೂ ಒಬ್ರಿಗೊಂದು ಉಪಯೋಗ ಆಗಲಿ, ಸಹಾಯ ಆಗ್ತದೆ ಅಂಥೇಳಿ ಇದೊಂದು ಸಣ್ಣ ಪ್ರಯತ್ನ. ಬನ್ನಿ, ಇವತ್ತಿನ ಕಾರ್ಯಕ್ರಮ ಶುರು ಮಾಡುವ ಮೊದಲು ನಮ್ಮ ಗೆಸ್ಟ್ ಅವರ ಇಂಟ್ರೊಡಕ್ಷನ್ ಒಂದು 2 ಮಾತಲ್ಲಿ ಹೇಳ್ತೀನಿ. ಅದರ ಮೊದಲು ಈ ಕಾರ್ಯಕ್ರಮದ ಇವತ್ತು ಸಬ್ಜೆಕ್ಟ್ ಏನಿದೆ, ಸ್ಪಿರಿಚುಯಾಲಿಟಿ ಈಸ್ ಎ ಪರ್ಸನಲ್ ಸಬ್ಜೆಕ್ಟಿವ್ ಜರ್ನಿ ಟು ಫೈಂಡ್ ಮೀನಿಂಗ್, purpose and connection to something larger than oneself, such as the universe, nature or a higher power ಅಂತ. ಸೊ ಕೆಲವರಿಗೆ ಸ್ಪಿರಿಚುಯಾಲಿಟಿ ಅಂದರೆ ಸಡನ್ನಾಗಿ ಅವರ ರಿಲಿಜಿಯನ್ ಅಥವಾ ರಿಲಿಜಿಯಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಥವಾ ಎಸ್ಯೂಮ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ಸರಿ ಅಲ್ಲ. ಸ್ಪಿರಿಚುಯಾಲಿಟಿ ಈಸ್ ಟೋಟಲಿ ಡಿಫ್ರೆಂಟ್ ದೆನ್ ರಿಲಿಜನ್. ಅದೇ ಇವತ್ತು ನಮ್ಮ ಮಾತುಕತೆ. ಅದನ್ನು ನಾವು 2 ಎಪಿಸೋಡಲ್ಲಿ ಡಿವೈಡ್ ಮಾಡಿದ್ದೇವೆ. ಇವತ್ತಿನ ಎಪಿಸೋಡ್ ನಂಬರ್ 1, ಹಾಗೆ ನೆಕ್ಸ್ಟ್ ವೀಕ್ ಎಪಿಸೋಡ್ ನಂಬರ್ 2 ಅಲ್ಲಿ ನಾವು ಅದನ್ನು ಮಾತುಕತೆ ನಡೆಸ್ತೀವಿ. ಸೊ ಇಟ್ ಇನ್ವಾಲ್ವ್ಸ್ ಎಕ್ಸ್ಪ್ಲೋರಿಂಗ್ ಇನ್ನರ್ ಕಾನ್ಷಿಯಸ್ನೆಸ್, ಕಲ್ಟಿವೇಟಿಂಗ್ ವ್ಯಾಲ್ಯೂಸ್ ಲೈಕ್ ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ರೆಕಗ್ನೈಸಿಂಗ್ ದಟ್ ಲೈಫ್ ಎಕ್ಸ್ಟೆಂಡ್ಸ್ ಬಿಯಾಂಡ್ ಫಿಸಿಕಲ್ ಸೆನ್ಸರಿ ಎಕ್ಸ್ಪೀರಿಯನ್ಸ್. ಹೌದು, ಆ ಬಗ್ಗೆ ಒಂದು ಮಾತುಕತೆ ನಡೆಸಲಿಕ್ಕೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಕೃಷ್ಣಮೂರ್ತಿ ಜೋಯ್ಸ್ ಇದ್ದಾರೆ. ಅವರು ಹಿ ಈಸ್ ಎ ರಿಟೈರ್ಡ್ ವೆಟರನ್ settled in the United States for more than 5 decades now. He is a PhD holder in management, and now ಅವರು ಒಂದು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಒಂದು PhD ಮ್ಯಾನೇಜ್ಮೆಂಟ್ ಅಂತ ತಗೊಂಡು, ದೆನ್ ಹಿ ವರ್ಕ್ಡ್ in this country for more than 5 decades. He has grandchildren also, but he is also ಪಾರ್ಟ್ ಟೈಮ್ ಲೈಕ್ ಎ ಪ್ರೀಸ್ಟ್ ಥರನೂ ಅವರು ಅಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ, ವರ್ಜೀನಿಯಾದಲ್ಲಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್ ಡಾಕ್ಟರ್ ಕೃಷ್ಣಮೂರ್ತಿ ಜಾಯ್ಸ್ ಟು ಜಾಯಿನ್ ಕನ್ನಡವಾಣಿ. ವೆಲ್ಕಮ್ ಟು ದ ಶೋ ಸರ್. ಗುಡ್ ಮಾರ್ನಿಂಗ್, ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀವಿ. ನಮಸ್ತೆ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಸರ್, ತುಂಬ ಖುಷಿ ಆಯಿತು ನಿಮ್ಮನ್ನು ಆ್ಯಕ್ಚುಲಿ ಇವತ್ತು ಒಂದು ಈ ವಿಡಿಯೋ ಮೂಲಕ ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ. ನಿಮ್ಮ ಹತ್ರ ಹಲವಾರು ಸಲ ನಾವು ಮಾತಾಡಿದ್ದೇನೆ. ನಾವಿಕದಲ್ಲಿ ಕೂಡ ನೀವು ತುಂಬ ಒಂದು ಪ್ರಾಮಿನೆಂಟ್ ಒಂದು ಪ್ರಮೋಟರ್ ಅಂತ ಹೇಳ್ಬೋದು, ಅಥವಾ ಒಂದು ಅದರಲ್ಲಿ ಕೂಡ ನೀವು ಈ ಸ್ಪಿರಿಚುಯಾಲಿಟಿ ಬಗ್ಗೆ ಎಲ್ಲ ಮಾತುಕತೆ ನಡೆಸಿದ್ರಿ. ಯಾವಾಗಲೂ ಕೂಡ ನಾವು ಒಂದು ಸಣ್ಣ ಒಂದು ಇಂಟರ್ವ್ಯೂ ಮಾಡಿದ್ವಿ, ಆ ಟೈಮಲ್ಲಿ ನೀವು ಭಾಗವಹಿಸಿದ್ರಿ. ಸೊ ತುಂಬ ಖುಷಿಯಾಗುತ್ತೆ ಇವತ್ತು ನಿಮ್ಮನ್ನು ಅಟ್ಲೀಸ್ಟ್ ವಿಡಿಯೋ ಮೂಲಕ ಆದರೂ ನೋಡಲಿಕ್ಕೆ ನಮಗೊಂದು ಅವಕಾಶ. ಸೊ ಡಾಕ್ಟರ್ ಕೃಷ್ಣಮೂರ್ತಿ ಅವರೇ, ಫಸ್ಟ್ ಆಫ್ ಆಲ್ ನಿಮ್ಮ ಬಗ್ಗೆ ಒಂದು 2 ಮಾತು ನಮ್ಮ ಆಡಿಯನ್ಸ್ಗೆ ಹೇಳ್ತೀರಾ? ನಾನು ಈ ಯುನೈಟೆಡ್ ಸ್ಟೇಟ್, ಫಸ್ಟ್ ಆಫ್ ಆಲ್ ನಾನು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ಒಂದು 55 ವರ್ಷ ಆಗಿದೆ ನಾವು ಈ ಯುನೈಟೆಡ್ ಸ್ಟೇಟ್ಸ್ಗೆ ಬಂದು. ನಾನು ಬೇಸಿಕಲಿ ಐ ಆಮ್ ಎ ವೆಟರ್ನೇರಿಯನ್, ಪಶು ವೈದ್ಯ. ಇಲ್ಲಿ ಬಂದ ಮೇಲೆ ನಾನು ಮಾಸ್ಟರ್ಸ್ ಎಲ್ಲ ಮಾಡಿ PhD ಮಾಡಿದ್ದೀನಿ ಮ್ಯಾನೇಜ್ಮೆಂಟ್ ಅಲ್ಲಿ. ಯಾಕೆಂದ್ರೆ ನಾವಿರೋದು ವಾಷಿಂಗ್ಟನ್ DC, ಇದರ ಹತ್ರ ಯಾವುದು ವೆಟರ್ನರಿ ಕಾಲೇಜ್ ಇಲ್ಲ, ತುಂಬಾ ದೂರದಲ್ಲೇ ಬೇರೆ ಸ್ಟೇಟ್ ಅಲ್ಲಿ ಇದೆ. ನಾನು ಈ 2-3 ವರ್ಷ ಸ್ಮಾಲ್ ಅನಿಮಲ್ ಪ್ರಾಕ್ಟೀಸ್ ಮಾಡಿದೆ. ಅದಾದ್ಮೇಲೆ ಫೆಡರಲ್ ಗವರ್ಮೆಂಟ್ ನಲ್ಲಿ ವೆಟರ್ನೇರಿಯನ್ ಆಗಿ ಸೇರ್ಕೊಂಡು ಐ ಸರ್ವ್ಡ್ ಫಾರ್ ಅಬೌಟ್ 37 years ಅಂಡ್ ಐ ರಿಟೈರ್ಡ್. ನಾನು ಕೆರಿಯರ್ ಅಲ್ಲಿ ಇದ್ದಾಗಲೇ ಐ ಯೂಸ್ ಟು ವರ್ಕ್ ಇನ್ ಎ ಟೆಂಪಲ್ ಆಸ್ ಅ ಪ್ರೀಸ್ಟ್, because my grandfather was a priest and I was trained, and also I learned Veda for about 12 years. So I kind of retired now from that also, and I
do what they call freelance priest. And Ade. I have, my 3 children, 2 daughters and a son, and I have about 7 grandchildren. So my lot of my time is goes in the uh, voluntary work and things like that. ಓಹ್ ವೆರಿ ನೈಸ್ ಸರ್. ಇದು ಇಷ್ಟು ಒಳ್ಳೆ ನಿಮ್ಮ ಬ್ಯಾಕ್ಗ್ರೌಂಡ್ ಕೇಳಿದರೆ ಭಾರಿ ಖುಷಿ ಆಗುತ್ತೆ. 55+ ಇಯರ್ಸಿಂದ ಯು ಎಸ್ ಅಲ್ಲಿ ಇದ್ದೀರಾ. ಸೊ ದ್ಯಾಟ್ ಈಸ್ ಕಮೆಂಡೇಬಲ್. ಒಂದು ವರ್ಕ್ ಮಾಡ್ಕೊಂಡು ಇಲ್ಲಿ ಇದ್ದೀರಿ, ಅದು ಕೂಡ ಫೆಡ್ರಲ್ ಗೌರ್ಮೆಂಟಲ್ಲಿ ಒಂದು ಯು ಸರ್ವ್ಡ್ ಫಾರ್ ದ ಕಂಟ್ರಿ, ಯು ಸರ್ವ್ಡ್ ಫಾರ್ ದ ಅಡ್ಮಿನಿಸ್ಟ್ರೇಷನ್. ದಟ್ಸ್ ರಿಯಲಿ ಗ್ರೇಟ್. ಸರ್, ಇವತ್ತಿನ ಟಾಪಿಕ್ ತುಂಬ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ, ಆ್ಯಂಡ್ ಐ ನೋ ದ್ಯಾಟ್ ಯು ಹ್ಯಾವ್ ಮಾಸ್ಟರ್ಡ್ ಪ್ರಾಬಬ್ಲಿ ಇನ್ ದಟ್ ಟಾಪಿಕ್ ಅಂತ ಹೇಳ್ತೇನೆ. ಸೊ ಸ್ಪಿರಿಚುಯಾಲಿಟಿ. ಸೊ ಫಸ್ಟ್ ಆಫ್ ಆಲ್ ಸ್ಪಿರಿಚುಯಾಲಿಟಿ ಅಂದರೆ ಏನು? That is a very good question. A lot of people need to understand that or ask that question and get the answer. Spirituality ಅಂದ ತಕ್ಷಣ ಬಹಳ ಜನದ ಮೈಂಡ್ ಅಲ್ಲಿ ರಿಲಿಜನ್ ಅನ್ನೋದು ಬಂದ್ಬಿಡುತ್ತೆ. ಆದ್ರೆ ಅದನ್ನ ಕ್ಲಾರಿಫೈ ಮಾಡಕ್ಕೋಸ್ಕರನೇ ಈ ದಿಸ್ ಡಿಸ್ಕಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಪಿರಿಚುಯಾಲಿಟಿ ಈಸ್ ದಿ ಹ್ಯೂಮನ್ ಪರ್ಸೂಟ್ ಆಫ್ ಮೀನಿಂಗ್. ಪರ್ಸೂಟ್ ಆಫ್ ಮೀನಿಂಗ್ ಅಂದ್ರೆ ಏನು ಅಂತಂದ್ರೆ, ಬಹಳ ಜನಕ್ಕೆ ಕ್ವಶನ್ ಬರುತ್ತೆ, ಏನು, ವಾಟ್ ಈಸ್ ದಿಸ್ ಲೈಫ್, ವಾಟ್ ಆಮ್ ಐ ಸಪೋಸ್ ಟು ಬಿ ಡೂಯಿಂಗ್, ಆಮ್ ಐ ಡೂಯಿಂಗ್ ಇಟ್ ರೈಟ್, ಈಸ್ ದೇರ್ ಎ ಗಾಡ್, ವಾಟ್ ಹ್ಯಾಪನ್ಸ್ ಟು ಮೈ ಬಾಡಿ ಆಫ್ಟರ್ ಡೆತ್, ವಾಟ್ ಹ್ಯಾಪನ್ಸ್ ಟು ದಿ ಆತ್ಮ ದಟ್ ಈಸ್ ಪ್ರೆಸೆಂಟ್ ಇನ್ ಮೀ ಆಫ್ಟರ್ ಡೆತ್. ಈ ತರ ಕ್ವಶನ್ಗಳು ಬರುತ್ತೆ. ಸೊ ದಟ್ ಈಸ್ ದಿ ಪರ್ಸೂಟ್ ಆಫ್ ದಿ ಮೀನಿಂಗ್. ಅಂಡ್ ದೆನ್ purpose, what is my purpose in life? That is a question also that comes, and it connects to a greater thing. When you hear a greater thing, means it's parabrahman or supernatural power or whatever it is. So these kind of activities that happens to oneself for a single person to whom has reached about 50 or 60 years. So spirituality is the human pursuit of meaning, purpose and connection to a greater power, which encompassing both personal growth and sense of interconnection to nature. This is very important. In spirituality, one has to think as me, myself, and I. This is a more three important thing because it is individualistic. Unlike in religion, which is kind of a group of people and group of or a set of orders. So that is the spirituality. Before going into exact definition of this, I need to say that spirituality in a person starts at the age of 45, 50, 60, like that. Because when you are young, you are busy with other priorities. First of all, like studying, making, joining a job, making money, taking care of the responsibilities and all. You are very much busy in those things. But when you reach at the age of 50, 60 years, you kind of have some time. You are maybe husband and wife, only two people living. So you start asking a lot of questions. And that is the time when a person slowly gets into the spirituality. ಸೊ ನೀವು ಹೇಳಿದ್ರಿ ಇಟ್ ಸ್ಟಾರ್ಟ್ಸ್ ಆಫ್ಟರ್ ದ ಏಜ್ ಆಫ್ 40, 45, 50 ಇಯರ್ಸ್ ಅಂತ. ಬಟ್ ಡೋಂಟ್ ಯು ಥಿಂಕ್ ದಟ್ ಈವನ್ ಎಟ್ ದ ಯಂಗರ್ ಏಜ್ ಯು ಕ್ಯಾನ್ ಬಿ ಸ್ಟಿಲ್ ಎ ಸ್ಪಿರಿಚುವಲ್ ಪರ್ಸನ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಕ್ಯಾರಿ ಔಟ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್ ದಟ್ ಯು ಆರ್ ಸಪೋಸ್ ಟು ಕ್ಯಾರಿ ಔಟ್? Yes, you are absolutely right. But what happens is when you take a group of population and the percentage of people who are doing spirituality plus this responsibility are very less compared to the people who are solely taking care of their responsibilities, earning money, job and family, that is more. So the percentage wise, the people who are concentrating on their priorities more in younger age compared to the older age. In older senior citizens, they kind of have time and they start thinking. See, another thing is when you reached that age, you have seen the religion and all those rituals and its effect and everything up to age of 45, 50, 60. But at the age of 60, since you have seen that, now you are trying to explore it, something new, and that new thing is the spirituality. That is why the age factor is very important.
ಸೊ ಅಂದರೆ ಇದು ಐಡಿಯಾ ಆಫ್ ಸ್ಪಿರಿಚುಯಾಲಿಟಿ ಅಂದರೆ ಏನು? ವಾಟ್ ಈಸ್ ದ ಐಡಿಯಾ ಆಫ್ Idea of ಸ್ಪಿರಿಚುಯಾಲಿಟಿ? spirituality, yeah, idea of spirituality ಅಂತಂದ್ರೆ you have to first of all kind of understand what is spirituality and what makes the a kind of characters as spirituality. For that, spirituality is characterized by faith. This is very important. That faith don't have to be religious, but it's a faith and a search for the meaning and purpose of life. This is what the first step or initial step of the spirituality. And then it leads to the sense of connection with others and also uh, trying to get the inner peace and well-being. So what happens is in ideal spirituality, a person start asking a lot of questions and a lot of questions about surrounding thing, nature and everything. And they try to elevate themselves to a higher level. See, for example, people never thought of certain questions, but they ಹೌದು. start thinking about that older age, like what happens to my atma when I die? What happens to my body when I die? How can I reach Parabrahman or that supernatural power easily or by doing certain things? These ideas will start coming, and that is the idea of spirituality. Oh, Sometimes it is very hard to recognize it, but this one. All the things what I said never included anything regarding religion. You notice ಹೌದು. that. So spirituality is totally different from religion. ಎಕ್ಸಲೆಂಟ್ ಎಕ್ಸಲೆಂಟ್ ಸರ್. ಸೊ ಅಂದರೆ ಇದರದ್ದು ಕಾನ್ಸೆಪ್ಟ್ ಆಫ್ ಸ್ಪಿರಿಚುಯಾಲಿಟಿ ಅಂದರೆ ಏನು ಆ್ಯಕ್ಚುಲಿ? ಕಾನ್ಸೆಪ್ಟ್ ಆಫ್ ಸ್ಪಿರಿಚುಯಾಲಿಟಿ ಅಂತಂದ್ರೆ you you see in case of religion you have certain boundaries, ಹೌದು. and the boundaries means you have to follow only certain kind of rituals, you have to do certain things, you have to follow certain teachings, you have to follow certain guru, and it is all bound by a group of people. So but in case of spirituality, that concept is not there. There is no this one, there is lot of flexibility. So in concept of spirituality, you have a faith that there is a higher power in this world, and you try to reach them, and you try to elevate yourself to a higher level. That is more important for this spirituality. So you try to improve yourself, you try to be more helpful to others, you try to connect with other people, which you are never doing when you are young. So this is the concept of spirituality. ವಾವ್ ಅಬ್ಬಾ, ಆಲ್ರೆಡಿ ಐ ಆಮ್ ಗೆಟಿಂಗ್ so much of spiritual energy getting into me by listening to you itself, Dr. Krishnamurthy ಅವರೇ. ಸೊ ಲೆಟ್ಸ್ ಟೇಕ್ ಎ ಕ್ವಿಕ್ ಬ್ರೇಕ್ ಹಿಯರ್. ಇದೊಂದು ಒಳ್ಳೆ ಫಿಲಾಸಾಫಿಕಲ್ ಹಾಡು ಕೇಳ್ಕೊಂಡು ಬರೋಣ, ಆ್ಯಂಡ್ ದೆನ್ ವಿಲ್ ಕಂಟಿನ್ಯೂ ಅವರ್ ಡಿಸ್ಕಷನ್. ಯು ಕ್ಯಾನ್ ಬಿ ಮ್ಯೂಟೆಡ್ ಬೋತ್ ಆಡಿಯೋ ಆ್ಯಂಡ್ ವಿಡಿಯೋ. Sure. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ್ಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ.
ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲ್ ಇಲ್ಲ ಕೇಳು ಜನಕ, ಇಲ್ಲ ಕಾಣಬೇಕು ಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲ್ ಇಲ್ಲ ಕೇಳು ಜನಕ, ಇಲ್ಲ ಕಾಣಬೇಕು ಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ, ಮನುಷ್ಯನಾಗಿ ಬಾಳ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ನಿನ್ನ ಅನ್ನುತ್ತಾರ, ಮುನ್ನಾಗ ಹೋಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. Good morning and good afternoon and good evening and welcome back to Kannadavani show with your host ರಾಜೀವ್ ಕುಲಕರ್ಣಿ. ಇವತ್ತಿನ ತಾರೀಕು May 10th 2026. ಇನ್ನೊಂದ್ಸಲ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತೀನಿ. ಬಿಕಾಸ್ ಮದರ್ ಅಂದರೆ ಮದರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಎನಿಬಡೀಸ್ ಲೈಫ್ ಅಂತ ಹೇಳ್ತೀನಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಜಾಯ್ಸ್ ಅವರಿದ್ದಾರೆ. ಅವರು ವರ್ಜೀನಿಯಾದಲ್ಲಿ ನೆಲೆಸಿದ್ದಾರೆ ಆ್ಯಂಡ್ ಹಿ ಹಸ್ ಬೀನ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಫಾರ್ ಮೋರ್ ದೆನ್ 5 decades ಆ್ಯಂಡ್ ಹಿ ಇಸ್ ರಿಟೈರ್ಡ್ veteran and veterinarian and served for the federal government for more than 3 decades, 3.5 decades. He has children and grandchildren and settled very nicely, and he is a freelance priest as well right now. ಇವತ್ತು ನಾವು
ಒಂದು ಇಂಪಾರ್ಟೆಂಟ್ ಒಂದು ಸೀರಿಯಸ್ ಟಾಪಿಕ್ ಕಾಲ್ಡ್ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಶೋ ಕೃಷ್ಣಮೂರ್ತಿ ಅವರೇ. ಆಫ್ಟರ್ ದಿಸ್ ಬ್ಯೂಟಿಫುಲ್ ಫಿಲಾಸಾಫಿಕಲ್ ಸಾಂಗ್ ಬೈ ಸಿ ಅಶ್ವಥ್, ಎಷ್ಟು ಚಂದವಾದ ಒಂದು ಹಾಡು ಅದು. ಆ್ಯಂಡ್ ಇಟ್ ರಿಯಲಿ ಕನೆಕ್ಟ್ಸ್ ವಿತ್ ಅವರ್ ಸ್ಪಿರಿಚುಯಾಲಿಟಿ ಟಾಪಿಕ್ ಅಂತ ಹೇಳ್ತೀನಿ. ಸೊ ನೀವು ಆಲ್ರೆಡಿ ಸ್ಪಿರಿಚುಯಾಲಿಟಿ ಏನು ಅಂತ ಹೇಳಿದ್ರಿ, ಆಮೇಲೆ ಐಡಿಯಾ ಆಫ್ ಸ್ಪಿರಿಚುಯಾಲಿಟಿ ಬಗ್ಗೆನೂ ಹೇಳಿದ್ರಿ, ಹಾಗೆಯೇ ಕಾನ್ಸೆಪ್ಟ್ ಆಫ್ ಸ್ಪಿರಿಚುಯಾಲಿಟಿನೂ ಹೇಳಿದ್ರಿ. ಆದರೆ ಸ್ಪಿರಿಚುಯಾಲಿಟಿ ನೀವು ಹೇಳಿದ್ರಿ 45-50 ವರ್ಷ ಆದಮೇಲೆ ಜನರು ವೆನ್ ಹಸ್ಬೆಂಡ್ ಆ್ಯಂಡ್ ವೈಫ್ ದೇ ಬಿಕಮ್ ಎಂಟಿ ನೆಸ್ಟರ್ಸ್, ಇಬ್ಬರೇ ಇದ್ದಾಗ ಇನ್ನೇನಿದೆಪ್ಪ ಲೈಫಲ್ಲಿ, ಏನೆಲ್ಲ ನಾವೆಲ್ಲ ಎಷ್ಟೆಲ್ಲ ಕಾರ್ಯಗಳನ್ನು ಮಾಡ್ಕೋತಾ ಬಂದ್ವಿ, ಏನೆಲ್ಲ ಮಾಡ್ಕೋತಾ ಬಂದ್ವಿ, ಇನ್ನು ಏನಿದೆ ಲೈಫಲ್ಲಿ ಏನಾದ್ರು ಮಾಡಬೇಕು ಅಂತ ಅಂದಾಗ somehow we want to connect to the higher power, higher nature ಅಂತ ಹೇಳ್ತೀನಿ, ಅಥವಾ ಒಂದು ಸೂಪರ್ ನ್ಯಾಚುರಲ್ ಪವರ್ ಅಂತಲೂ ಹೇಳ್ಬೋದು. ಸೊ ದ್ಯಾಟ್ ಈಸ್ ದ ಟೈಮ್ ವಿ ಟರ್ನ್ ಅವರ್ ಸೆಲ್ವ್ಸ್ ಇನ್ ಟು ದ ಸ್ಪಿರಿಚುಯಾಲಿಟಿ ಕ್ಯಾಟಗರಿ ಅಥವಾ ಸ್ಪಿರಿಚುಯಾಲಿಟಿ ಥರ ನಾವು ಹೋಗಲಿಕ್ಕೆ ಶುರು ಮಾಡ್ತೀವಿ. ಆದರೆ ವಾಟ್ ಆರ್ ದ ಆ್ಯಕ್ಚುಯಲ್ ಸೈನ್ಸ್ ದ್ಯಾಟ್ ಒನ್ ಕ್ಯಾನ್ ಮೇಕ್ ಔಟ್, ಈಗ ನಾವು ಸ್ಪಿರಿಚುಯಾಲಿಟಿಗೆ ಹೊರಡುವ ದಿನ ಬಂತು, ಅದಕ್ಕೀಗ ನಾವು ಕಾಲಿಡಬೇಕು, ಅಥವಾ ಹಾಗೇನಾದರೂ ಒಂದು ಸಿಂಬಲ್ಸ್ ಇದೆನಾ, ಸೈನ್ಸ್ ಇದೆನಾ, ಅದ್ರ ಬಗ್ಗೆ ಹೇಳ್ತೀರಾ? ಖಂಡಿತ, ದಟ್ ಈಸ್ ರಿಯಲಿ ಎ ಗುಡ್ ಕ್ವೆಶ್ಚನ್. ಈಗ ಲೆಟ್ ಅಸ್ ಸೇ ಎ ಪರ್ಸನ್ whom you know and he is around that age and he start going into the path of spirituality. So what kind of signs can you see in that person antandre, this person all of a sudden will start asking deep questions. Okay. So these deep questions, what happens is he asks, what is actually does Parabrahman lives in me and also in other people? See, like he would have heard something about Vedantas and things like that. Then he will also ask questions about death and life. What happens after life when the person dies? And then he also starts deep connection with the people. He had connection with them, but it was not very deep. But once he starts in the path of the spirituality, he wants to be more with them. He wants to talk to them. He wants to kind of spend time with them. That kind of bondage will start becoming very obvious when a person starts the spirituality. And he also feels that appreciating around him, the same thing which he has lived all 40-50 years or 60 years, but now somehow he starts appreciating them more than others, just like nature, just like the help he gets from everybody. He kinds of start appreciating that. And also he tries to seek happiness beyond the materialistic thing. See, for example, when you are young, when you buy a house, you are very happy. When you buy a car, you are very happy. When you buy a very expensive watch, you are happy. But now that doesn't matter. He tries to seek the happiness with other things, like seeking the Parabrahman or the ultimate God. And he tries to talk to people and kind of explore certain subject, and the happiness that he gets, that is what he wants. He does not want any materialistic thing. And also when he sees nature and its adventures and things like that, he becomes very happy. So that kind of happiness he tries to seek. And also he tries to seek meaning and purpose of life, and he wants to know whether he is leading a right life or a right path and things like that. And also he wants to make this world better. This is a very common expression some people give. Oh, there is so much suffering in this world, so many people are suffering. What can we do to do this whole world better place to live? So those kind of thoughts start coming. These are all some of the signs for spirituality. Wow, my goodness. So I need to check myself too, that if I'm getting into those kind of science already, so that I can define myself
ಅಂದರೆ ಇದು ಬೇಸಿಕಲಿ ಒಂದು ಇನ್ನರ್ ರಿಯಲೈಸೇಷನ್ ಅಂತ ಹೇಳ್ಬೋದು ನಾವು ಅಲ್ವಾ? That is true. Exactly. It is inner realization. It is alone, and you yourself will feel it. It is nothing to do with others. You feel your inside, and you start growing, or you start asking question, and you want to know how it can, these questions can be answered, and how you can interact with others. Basically, it is I, me, myself. That is ಐ the ಮೀ ಆ್ಯಂಡ್ slogan ಮೈಸೆಲ್ಫ್ for the, yeah, that is the slogan ಸ್ಪಿರಿಚುಯಾಲಿಟಿ. for the spirituality. Yes. It is your ವಾವ್, growth. It is your thought. Yes. ವಾವ್. ಅಲ್ಲಿ ಆಡಿಯನ್ಸ್ ಯಾರು ಈ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದರೆ ಡೆಫಿನೆಟ್ ಆಗಿ ನೀವು ನಿಮ್ಮ ಕಮೆಂಟನ್ನು ಹಾಕಿ. ನಿಮಗೆ ಏನು ಅನಿಸ್ತಾ ಇದೆ, ನೀವು ಆರ್ ಯು ಗೋಯಿಂಗ್ ಥ್ರೂ ದೀಸ್ ಕೈಂಡ್ ಆಫ್ ಸೈನ್ಸ್ ವಿದಿನ್ ಯುವರ್ ಸೆಲ್ಫ್? ನಿಮಗೇನಾದರೂ ಈ ಥರ ಒಂದು ರಿಯಲೈಸೇಷನ್ ಆಗ್ತಾ ಇದೆ ನಾವು, ಯು ಆರ್ ಮೋರ್ ದೆನ್ ಫ್ರೀ ಟು ಪುಟ್ ಯುವರ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ನಮ್ಮ ಯೂಟ್ಯೂಬ್ ಲಿಂಕಲ್ಲಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್ ದಟ್ ಯು ಹ್ಯಾವ್. ಡೆಫಿನೆಟ್ಲಿ ವಿ ವಿಲ್ ಟ್ರೈ ಟು ಆನ್ಸರ್ ದ್ಯಾಟ್ ಇನ್ ದಿಸ್ ಸೆಷನ್. ಇವತ್ತು ಸ್ವಲ್ಪ ಆಡಿಯನ್ಸ್ ನಮ್ಮದು ಕಡಿಮೆನೂ ಇದೆ, ಯಾಕಂದರೆ ಇವತ್ತೊಂದು ಭಯಂಕರ ಕರ್ನಾಟಕದ ನಮ್ಮ IPL ಮ್ಯಾಚ್ ನಡೀತಾ ಇದೆ ಬಿಟ್ವೀನ್ RCB ಮತ್ತು ಮುಂಬೈ ಇಂಡಿಯನ್ಸ್. ಸೊ RCB ಅಂದ ಮೇಲೆ ನ್ಯಾಚುರಲಿ ನಮ್ಮ ಕನ್ನಡದ ಜನರು ಫುಲ್ ಅದರ ಮೇಲೆ ಫೋಕಸ್ ಇರುತ್ತೆ. ಆಲ್ರೆಡಿ ದ ಮ್ಯಾಚ್ ಇಸ್ ಗೋಯಿಂಗ್ ಆನ್ ವೈಲ್ ವಿ ಆರ್ ಹ್ಯಾವಿಂಗ್ ದಿಸ್ ಶೋ. ಬಟ್ ನೆವರ್ ದ ಲೆಸ್ ಈ ನಮ್ಮ ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಸೇಮ್ ಲಿಂಕಲ್ಲಿ, ನೀವು ಆಮೇಲೆ ಕೂಡ ಆರಾಮಲ್ಲಿ ನೋಡ್ಬೋದು. ದಟ್ ಈಸ್ ದ ಬ್ಯೂಟಿ ಆಫ್ ಯೂಟ್ಯೂಬ್ ಬ್ರಾಡ್ಕಾಸ್ಟ್. ಬನ್ನಿ ಇನ್ನೊಂದು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಡಾಕ್ಟರ್ ಕೃಷ್ಣಮೂರ್ತಿ ಅವರೇ, ಈಗ ಸ್ಪಿರಿಚುಯಾಲಿಟಿ ಅಂತ ಒಂದು ಕಾಮನ್ ಒಂದು ಗ್ರೌಂಡ್ ಆಯಿತು. ಆರ್ ದೇರ್ ಎನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪಿರಿಚುಯಾಲಿಟಿ? Yes, there is. It's a very good question. See, most people, when they talk about spirituality, they think there is one entity. There is no difference, just one spirituality and one path and one sign and all of that. But it is not the case. There is 3 types of basic spirituality which can be identified. One is spiritual individualism, and second one is spiritual collectivism, and the third one is spiritual dialogue. These are the 3 different types of spiritualities that is being identified by a lot of philosophers and people who study the spirituality. So coming to the spiritual individualism, this is one person, and he has this question, and he follows the science of spirituality, and it is only him. Like I said, I, me, and myself. So he does not get involved with others or anything. All the spirituality science is within himself, and he tries to explore that by himself. That is spiritual individualism. So there is nothing more than one person. The second one is spiritual collectivism, is a group of people. They follow the same path of spirituality, but they do it in a group. They ask question each other. They attend the same rituals. They discuss the things among themselves, and they follow one guru, and they also follow the teaching of one guru. But it is all done in a collective way by a group of people. That is called spiritual collectivism. This happens quite a bit. The third one is spiritual dialogue. Here, more than any kind of practice, it is more like a discussion, or question and answer, or attending satsangas, or attending a guru and his advice. That is more like a dialogue, exchange information, and questioning the authority and answering them. That kind of a thing, that is called spiritual dialogue. So this is can happen to individual one as well as the collective group of people. But it is more like instead of practice, it is more like dialogue or discussion. So these are the 3 types of spiritualities that is been identified. It is very clear cut. There is and there is no doubt in it. But these 3 types exist in spirituality. ಸೊ ಇದು ಕಲೆಕ್ಟಿವ್ ಗ್ರೂಪ್ ಅಂತ ಹೇಳಿದ್ರಿ ನೀವು. ಸೊ ಈಸ್ ಇಟ್ ಪ್ರಾಕ್ಟೀಸ್ ಮೋರ್ ಇನ್ ಈ ಕೌನ್ಸಿಲಿಂಗ್ ಎಲ್ಲ ಇರುತ್ತಲ್ಲ, ಈಗ ಕೆಲವರೆಲ್ಲ ಇಫ್ ದೇ ಆರ್ ಡಿಸ್ಟರ್ಬ್ಡ್, ಸಮ್ ಪೀಪಲ್ ಆರ್ ಡಿಸ್ಟರ್ಬ್ಡ್ ಇನ್ ದ
they get into depression ಆಯಿತು. ಸೊ ದೇರ್ ಆರ್ ಲೈಕ್ ಕೌನ್ಸಲಿಂಗ್ ಯೂನಿಟ್ಸ್ ಆರ್ ಅಸೋಸಿಯೇಷನ್ ಆ ಥರ ಇರುತ್ತೆ. ಸೊ ಇಸ್ ದ್ಯಾಟ್ ಸಮಥಿಂಗ್ ಟು ಡೂ ವಿತ್ ಸ್ಪಿರಿಚುಯಾಲಿಟಿ? Similarly, but the counseling anta bandare aga adu it becomes therapeutic. But here what happens is it is more like inquisitive type of questions to understand themselves and the nature. So ivaga, for example, let us say there is a group of people who are very much into Buddhism. What they do is they try to understand or learn teachings of Buddha. They follow gurus of Buddha, and they go to the pilgrimage of Buddha, and they do satsanga about Buddha. So and also they try to follow the teachings of Buddha, and also the regulation rules for whatever the boundaries there, they try to follow that. So that is the spiritual collectiveness. So that means they are kind of have parameters under which they work. They don't go out of that parameter. That is the difference between individual spirituality and collective spirituality. See, in individual spirituality, you have very flexibility. You can do anything you want in order to explore. Correct. But in collectiveness, you are kind of bound by certain rules and regulations or certain boundaries. That's the difference. ಓಕೆ, ಫ್ಯಾಂಟಾಸ್ಟಿಕ್. ಸೊ ಇಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಇನ್ನೊಂದು ತುಂಬ ಒಂದು ನಮ್ಮ ಆತ್ಮೀಯ ಸ್ನೇಹಿತರಾಗಿದ್ದರು ಮನೋಜ್ ವಶಿಷ್ಠ ಅಂತ. ಅವರು ಈಗ ಈ ಲೋಕದಲ್ಲಿಲ್ಲ. ಅವರು ಒಂದು ಹಾಡಿದ ಈ ಹಾಡನ್ನು ಕೇಳೋಣ. ದಟ್ಸ್ ಆಲ್ಸೋ ವೆರಿ ನೈಸ್ ಫಿಲಾಸಫಿಕಲ್ ಸಾಂಗ್, ಆ್ಯಂಡ್ ದೆನ್ ವಿಲ್ ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್ ಟು ದ ಫೈನಲ್ ಸೆಗ್ಮೆಂಟ್. ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ. ಕನ್ನಡವನ್ನೇ ಉಸಿರಾಗಿಸಿಕೊಂಡು ಕನ್ನಡದಲ್ಲಿಯೇ ಜಗತ್ತಿಗೆ ತತ್ವವನ್ನು ಸಾರಿದ ಕರ್ನಾಟಕದ ಮೊದಲ ಮುಸಲ್ಮಾನ ಸಂತ ಕವಿ ಶಿಶುನಾಳದ ಶರೀಫ. ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರ ನೂಕಿದ ಭವಭಾರ, ಹಾಕಿದ ಜನಿವಾರ ನೂಕಿದ ಭವಭಾರ, ಲೋಕದ ಬ್ರಹ್ಮಜ್ಞಾನ ನೀ ಪಡೆಯೆಂದು ಹಾಕಿದ ಜನಿವಾರವ. ಜಾತಿ ಮತ ಭೇದಗಳನ್ನು ಮರೆತು ಸರ್ವಧರ್ಮ ಸಾರವೊಂದೇ ಎಂದು ಸಾರಿದ ಸಂತ ಶರೀಫ. ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ, ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ, ನಂದಿಸಿ ಮನಸನ್ ಆತ್ಮದ ಜಲದಲ್ಲಿ, ನಂದಿಸಿ ಮನಸನ್ ಆತ್ಮದ ಜಲದಲ್ಲಿ, ಎಂದೆಂದಿಗೂ ಯಮದಂದು ಗವಳಿ ಎಂದು ಹಾಕಿದ ಜನಿವಾರವ, ಹಾಕಿದ ಜನಿವಾರ ನೂಕಿದ ಭವಭಾರ, ಹಾಕಿದ ಜನಿವಾರ ನೂಕಿದ ಭವಭಾರ, ಲೋಕದ ಬ್ರಹ್ಮಜ್ಞಾನ ನೀ ಪಡೆಯೆಂದು ಹಾಕಿದ ಜನಿವಾರವ. ಹಂಗಾರೆ ಜನಿವಾರ ಹಾಕಿದ ಕೂಡಲೇ ನಾ ಬ್ರಾಹ್ಮಣ ಆಗ್ಬಿಟ್ನೇನ್ರಿ ಗುರುಗಳೇ? ಇಲ್ಲೋ ಶರೀಫ, ಜನಿವಾರ ಅನ್ನೋದು ಜ್ಞಾನಾರ್ಜನ ದಾರಿಯಾಗ ನಿನ್ನನ್ನು ತೊಡಗಿಸೋವಂಥ ದೀಕ್ಷಾ ಸೂತ್ರ ಅಷ್ಟ. ಬ್ರಾಹ್ಮಣ ಆಗ್ಬೇಕಂದ್ರೆ ಬ್ರಹ್ಮಜ್ಞಾನನ ಆರಿಸ್ಕೊಂಡು ಹೋಗ್ಬೇಕಾಗ್ತದೆ ನೋಡು. ಬ್ರಹ್ಮಜ್ಞಾನ ಹಂಗಂದ್ರೇನ್ರಿ ಗುರುಗಳೇ?
ಶಿಶುನಾಳಾಧೀಶ ಗುರು ತನ್ನೋಡಲೋಡು ವಶವಾದ ಸೂತ್ರವನು. ಶಿಶುನಾಳಾಧೀಶ ಗುರು ತನ್ನೋಡಲೋಡು ವಶವಾದ ಸೂತ್ರವನು. ನಸುನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದ, ನಸುನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದ ಸುರಿದ ಮಂತ್ರವ ಹೊಸಬನ ಮಾಡುತ್ತಾ ಹಾಕಿದ ಜನಿವಾರವ, ಹಾಕಿದ ಜನಿವಾರ ನೂಕಿದ ಭವಭಾರ, ಹಾಕಿದ ಜನಿವಾರ ನೂಕಿದ ಭವಭಾರ. ಲೋಕದ ಬ್ರಹ್ಮಜ್ಞಾನ ನೀ ಪಡೆಯೆಂದು ಹಾಕಿದ ಜನಿವಾರವ. ಇವ ಬ್ರಾಹ್ಮಣ, ಇವ ಲಿಂಗಾಯತ, ಇವ ಮುಸಲ್ಮಾನ ಎಂದು ಒಡೆದು ಆಳುವವರ ಮರೆತು ನೈಜ ಬ್ರಹ್ಮಜ್ಞಾನದೆಡೆಗೆ ನಡೆದ ಸಂತ ಶರೀಫರೊಂದಿಗೆ ಒಂದಾಗೋಣ. ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಕನ್ನಡವಾಣಿ ಶೋ. ಈಗೀಗ ನೀವು ಲಾಗಿನ್ ಆಗಿದ್ದರೆ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಈ ಶೋಗೆ ಇವತ್ತಿನ ತಾರೀಕು 10th May 2026. ಎಲ್ಲರೂ ಕೆಲವರೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ಬೋದು, ಕೆಲವರೆಲ್ಲ ಮದರ್ಸ್ ಡೇ ಸೆಲೆಬ್ರೇಷನ್ಗೆ ರೆಡಿ ಆಗ್ತಾ ಇದ್ದಾರೆ. ಸೊ ಕೆಲವರು ಸೆಲೆಬ್ರೇಟ್ ಮಾಡ್ತಾನೂ ಇದ್ದಾರೆ ಇಂಡಿಯಾದಲ್ಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಇಲ್ಲಿಂದ ವಿಶಸ್ ಕಳಿಸ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಒಬ್ಬರು ಗೆಸ್ಟ್ ಇದ್ದಾರೆ, ಡಾಕ್ಟರ್ ನಮ್ಮ ಕೃಷ್ಣಮೂರ್ತಿ ಜಾಯ್ಸ್ ಅವರು, ಹೂ ಇಸ್ ಬೇಸ್ಡ್ ಇನ್ ನಮ್ಮ ವರ್ಜೀನಿಯಾ ಸ್ಟೇಟ್ US ಅಲ್ಲಿ. ಆ್ಯಂಡ್ ಹಿ ಹ್ಯಾಸ್ ಬೀನ್ ಇನ್ ದಿಸ್ ಕಂಟ್ರಿ ಫಾರ್ ಮೋರ್ ದ್ಯಾನ್ 5.5 decades ಆ್ಯಂಡ್ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ವಿತ್ ಫೆಡ್ರಲ್. ನಾವು ಈಸ್ ರಿಟೈರ್ಡ್ ಇಂಡಿವಿಜುವಲ್. ಆದರೂ ಈ ಧರ್ಮದ ಬಗ್ಗೆ, ಆಧ್ಯಾತ್ಮಿಕ ಬಗ್ಗೆ ಅವರೆಲ್ಲ ಒಂದು ಒಳ್ಳೆ ಪ್ರೀಚಿಂಗು, ಒಂದು ಒಳ್ಳೆ ಅಡ್ವೈಸ್ ಅಥವಾ ಒಂದು ತಮ್ಮ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊಳ್ಳೋ ಒಂದು ಆಸಕ್ತಿ ಇದೆ ಅವ್ರ ಹತ್ರ. ಸೊ ಈಗ ನಾವು ಲಾಸ್ಟ್ ಫೈನಲ್ ಸೆಗ್ಮೆಂಟಿಗೆ ಈಗ ಕಾಲಿಡ್ತಾ ಇದ್ದೀವಿ, ನೆಕ್ಸ್ಟ್ 10-12 minutes. ಸೊ ವಿ ಸ್ಪೋಕ್ ಅಬೌಟ್ ಸ್ಪಿರಿಚುಯಾಲಿಟಿ ಅಂದರೆ ಏನು, ಯಾವ ಟೈಪ್ಸ್ ಆಫ್ ಸ್ಪಿರಿಚುಯಾಲಿಟಿ ಇದೆ, ಅದರದ್ದು ಸೈನ್ ಆಫ್ ಸ್ಪಿರಿಚುಯಾಲಿಟಿ ಏನಿದೆ. ಸೊ ಹೀಗೆ ಹಲವಾರು ಒಂದು ಸೀರೀಸ್ ಆಫ್ ಕ್ಯಾಟಗರೀಸ್ ಅಥವಾ ಕ್ವೆಶನ್ಸ್ ನನ್ನ ಹತ್ರ ಇತ್ತು. ಅದನ್ನು ನಾನು ಅವರಿಗೆ ಕೇಳಿದೆ, ಅವರು ಭಾಳ ಸುಂದರವಾಗಿ ಒಂದು ಆನ್ಸರ್ ಕೊಡ್ತಾ ಇದ್ರು. ಸೊ ವೆಲ್ಕಮ್ ಬ್ಯಾಕ್ ಟು ದ ಶೋ ಕೃಷ್ಣಮೂರ್ತಿ ಅವರೇ. ಆಫ್ಟರ್ ದಿಸ್ ಬ್ಯೂಟಿಫುಲ್ ಸಾಂಗ್ ಅಬೌಟ್ ಶಶಿನಾಳ ಶರೀಫ್ ಸಂಗ್ ಬೈ ಮನೋಜ್ ವಶಿಷ್ಠ ಅವರು. ಆ್ಯಂಡ್ ಅವರು ಈಗ ಈ ಲೋಕದಲ್ಲೆಲ್ಲ ತುಂಬ ಚಿಕ್ಕ ವಯಸ್ಸಿನಲ್ಲೇ ಪರಮಾತ್ಮನಿಗೆ ಸೇರಿಬಿಟ್ರು. ಬಟ್ ಎನಿವೇಸ್, ಎಲ್ಲೇ ಇರಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಎಣಿಸ್ಕೋತಾ ಮುಂದುವರ್ಸೋಣ ನಮ್ಮ ಈ ಮಾತುಕತೆಯನ್ನು. ಈಗ ನೀವು ಸ್ಪಿರಿಚುಯಾಲಿಟಿ ಕನೆಕ್ಷನ್ ಹೇಳಿದ್ರಿ, ಸೆಲ್ಫ್ ಅವೇರ್ನೆಸ್, ನಮ್ಮ ಇನ್ನರ್ ಪೀಸ್ ಪರ್ಪಸ್ಸಿಗೋಸ್ಕರ. ಆಮೇಲೆ ಟು ಅದರ್ಸ್ ಕಂಪ್ಯಾಷನ್ ಆಯಿತು, ಅವ್ರು ಯಾರಿಗಾದರೂ ಎಂಪತಿ ಒಂಥರ ನಮಗೆ ಇದಾದರೆ ಅದು ಒಂದು ಸ್ಪಿರಿಚುಯಾಲಿಟಿ ಸೈನ್ ಇರುತ್ತೆ. ಆಮೇಲೆ ಒಂದು ನೇಚರ್ ಜೊತೆ, ಒಂದು ಯೂನಿವರ್ಸಲ್ ಪವರ್ ಜೊತೆ ನಾವು ಕನೆಕ್ಟ್ ಆಗಬೇಕು ಅಂತೇಳಿ ಆ ರೀತಿಯಿಂದ ಒಂದು ಸ್ಪಿರಿಚುಯಾಲಿಟಿ ದಾರಿಗೆ ನಾವು ಹೋಗುವ ಒಂದು ಮಾರ್ಗ ಅಂತೇಳಿ ನೀವು ಹೇಳಿದ್ರಿ. ಸೊ ಅದನ್ನು ಈಗ ನಾವು ಸ್ಪಿರಿಚುಯಾಲಿಟಿ ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವ ಥರದ್ದು ಪ್ರಾಕ್ಟೀಸ್ ಇರಬೇಕು ಅಂದರೆ, ಈಗ ಕೆಲವರೆಲ್ಲ ಮೆಡಿಟೇಷನ್ ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ. ಯಾವ ಥರದ್ದು ಪ್ರೇಯರ್? ಆಫ್ಕೋರ್ಸ್ ಇಟ್ ಈಸ್ ನಾಟ್ ಕನೆಕ್ಟೆಡ್ ವಿತ್ ದ ರಿಲಿಜಿಯನ್, ಬಟ್ ಈ ಥರದ್ದು ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವೇನಂತೀರ ಅದಕ್ಕೆ?
Sure, definitely. Um, before before answering that question, I just want to make clear that spirituality and religion are two separate. In religion, of course, there is a lot of rituals and praying and things like that. But in spirituality, the same thing, but in a different way. For example, if you say that one person is following spirituality, uh, we have said that he will kind of start doing meditation. So his thoughts will going into meditation. So why meditation? Because it gives a kind of peace both for inner and external, and that makes the person very comfortable, and also it leads to the less stress, and with that his health also improves. So all these things joins together and makes meditation a very important step in spirituality. And also, in spirituality, the important thing for the person is how I can grow up or go to higher level. Correct. So when that is there in his mind, he tries to do things which are important for them. So what he does is he tries to talk to the people who are at a higher level to improve his knowledge, and he wants to bring up his soul to a higher level. So that is how he wants to go up. It is, he can follow other ways, but in spirituality he wants to make sure that he does it in a comfort zone. The spirituality allows that comfort and that flexibility, and he wants to do within that one, because he has gone through the life and he does not want any restrictions. He wants to be free and comfortable, and then he wants to achieve the higher level of spirit in using the spirituality. So this is how he start doing it. ಸೊ ಈ ಥರ ಒಂದು ಪ್ರಾಕ್ಟೀಸ್ ಮಾಡಿದರೆ ಒಂದು ಚೆನ್ನಾಗಿರುತ್ತೆ ಅಂತ ವಾಟ್ ಯು ಆರ್ ಸೇಯಿಂಗ್. ಬಿಕಾಸ್ ಒಂದು ಮೆಡಿಟೇಷನ್ ಆಯಿತು, ಕೆಲವರು ಯೋಗ ಮಾಡ್ತಾರೆ, ಯೋಗ ಮಾಡಿಕೊಂಡು ಇದು ಮಾಡ್ತಾರೆ. ಆಮೇಲೆ ಇನ್ನೂ ಥರ ಹಲವಾರು ಥರದ ಪ್ರಾಕ್ಟೀಸಸ್ ಇರುತ್ತೆ. ಕೆಲವರು ಐ ಥಿಂಕ್ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ಈಗ ವಾಲಂಟಿಯರಿಂಗ್ ವರ್ಕ್ ಮಾಡ್ತಾರೆ ಕೆಲವರು. ಓಕೆ, ಸೊ ಹಾಂ, ಸೊ ವಾಲಂಟಿಯರಿಂಗ್ ವರ್ಕ್ ಈಸ್ ಆಲ್ಸೋ ಕನ್ಸಿಡರ್ಡ್ in a way of following or the practicing spirituality ಅಂತ ಹೇಳ್ಬೋದು. Exactly, yes. ಅಂದ್ರೆ Sure. ಜಸ್ಟ್ ಹೇಳಿ ಪ್ಲೀಸ್. ಇನ್ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ದೇ ಡೂ ಜಪ. ಸಿ, ಹಾ. ಜಪ ಇಸ್ ಅ ವೆರಿ ಗುಡ್ ಥಿಂಗ್, ಅಂಡ್ ಆಲ್ಸೋ ದೇ ಡೂ ಪ್ರೇಯರಿಂಗ್. See, in case of japa, what they do is they go to a quiet place, sit down, and Correct. do it 108 times Gayatri japa, or the Rudra japa or Navagraha japa. By doing so, it kind of gives them the inner peace. So that is what they are seeking. And also, for them, doing japa is more important than other way of following the spirituality. That is why the spirituality is very popular. And also in some places, for some people, they want to know how they can be helpful to other people. In that sense, they do voluntary work, or they interact with other people and see what they can help to them. So either it is monetary, or it is physical help, or whatever that kind, they do it to other people. So that is also path of spirituality. In another words, they kind of become a counselor, kind of giving them the assurance, giving them the what you call, what is the way they can come out of the issue what they are facing. So such type of attitudes is followed in case of spirituality for them. So what it shows is it's kind of a self-sacrificing. They self-sacrifice their time and their effort for somebody else's comfort. That is a kind of a path in the spirituality. Oh, fantastic. Very well explained, Krishnamurthy ಅವರೇ. ಸೊ ಆಲ್ಸೋ ಐ ವುಡ್ ಸೇ ದಟ್ ಈಗ ನೀವು ವಾಲಂಟಿಯರಿಂಗ್ ಅದನ್ನು ಇದು ಮಾಡಿದ್ರಿ, ಆ್ಯಂಡ್ ಆಲ್ಸೋ ಬೀಯಿಂಗ್ ಕೈಂಡ್ ಟು ಅದರ್ ಪೀಪಲ್, ಆಲ್ವೇಸ್, ರೈಟ್? ಆ್ಯಂಡ್ ಯೋಗ ಈಸ್ ಆಲ್ಸೋ ಒನ್ ಪಾಯಿಂಟ್ ಯು ಕವರ್ಡ್, ಆ್ಯಂಡ್ ಆಲ್ಸೋ ಮೆಡಿಟೇಷನ್, ಪ್ರೇಯರ್ ಆಯಿತು. ಆ್ಯಂಡ್ ಇನ್ನೊಂದು ನಾನು ಅಂದರೆ ಈಗ ಈ
ಯು ಮೆನ್ಷನ್ ಸಮ್ ಟೈಮ್ ಬ್ಯಾಕ್ ಬುದ್ಧಿಸಮ್ ಬಗ್ಗೆ ನೀವು ಹೇಳಿದ್ರಿ. ಸೊ ಆ್ಯಂಡ್ ಐ ಥಿಂಕ್ ಈ ಸ್ಪಿರಿಚುಯಾಲಿಟಿ ಕಾನ್ಸೆಪ್ಟ್ ಟು ಸರ್ಟನ್ ಎಕ್ಸ್ಟೆಂಟ್ ನನಗೇನು ಅನ್ನಿಸ್ತದೆ, ಐ ಮೇ ಬಿ ರಾಂಗ್, ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸೊ ಬುದ್ಧಿಸಮಿಂದ ಶುರು ಆಯ್ತೇನೋ ಅಂತೇಳಿ, ಬಿಕಾಸ್ ಅದು ಬುದ್ಧಿಸಮ್ ಅವರು ಅಂದರೆ ಈ ಮೆಡಿಟೇಷನ್ ಆಯಿತು. ಅಫ್ಕೋರ್ಸ್ ನಮ್ಮ ವೇದಿಕ್ ಇದನ್ನು ನಾವು ನೋಡಿದರೂ ಕೂಡ ಅವಾಗಲೂ ಕೂಡ ಸೇಂಟ್ ನಮ್ಮ ಋಷಿಗಳೆಲ್ಲ ಅವರು ಕೂಡ ಈ ಮೆಡಿಟೇಷನ್ ಇದು ಯೋಗ ಎಲ್ಲ ಮಾಡ್ತಿದ್ರು. ಸೊ ಇದು ಯಾವಾಗ ಈ ಥರದ್ದು ಶುರು ಆಯಿತು, ಏನಾದರೂ ಒಂದು ಅದ್ರ ಬಗ್ಗೆ ಹೇಳ್ತೀರಾ? Okay, this is a very good question. See, what happened was our Sanatana Dharma was there for a number of years, 5,000 years or something like that. And the people and the rishis and all of them who are involved in religious part were following certain way of their life. But what happened was, as the human race kind of becoming more exploring type of things, and they become more intelligent, they started asking a lot of questions. I would say about 40 or 50 years back, this concept of spirituality is rolled into. Actually, what they say is the spirituality concept was originally came not just by Hinduism, but it is from parts of different other religion. For example, Jainism, Buddhism, and also our Hinduism, from all different sources. See, you have to understand, even though the leaders of different religion or kind of different people, but they're all in the same earth, in this Yeah. universe. Yes. And they have experienced all of this either interchanged or exchanged. So there are certain common things that is present in each religion, which you can kind of connect to the other religion. So with that in mind, these things have evolved from the thoughts and questioning of different people in different religion. But the spirituality as such is become more prominent since about 40 years, 50 years, because people become more intelligent and they started asking questions and things like that. So I would say about 40, 50 years, this is more prominent. I'm not saying it was not there before. It was there, but it was not so prominent as it is now. In fact, nowadays, these people say, I am more spiritual than religious. You see, they're defining themselves. They say, I'm more spiritual than religious. What it means is the priority has changed from religious to spirituality. So that is how the spirituality is playing its role in certain population. Wow. This is incredible explanation, beautifully explained, Dr. Krishnamurthy Jois. So almost we are coming to the end of the show. Another 3-4 minutes are left. But before we end, ನಾನು ಆಡಿಯನ್ಸಿಗೆ ಹೇಳ್ತಾ ಇದ್ದೀನಿ. ಸೊ ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ಅವರ್ ಡಿಸ್ಕಷನ್ಸ್ ಇನ್ ದ ಸೆಕೆಂಡ್ ಎಪಿಸೋಡ್ ನೆಕ್ಸ್ಟ್ ವೀಕ್ ಸೇಮ್ ಟೈಮ್ ವಿತ್ ಡಾಕ್ಟರ್ ಕೃಷ್ಣಮೂರ್ತಿ. ಆದರೆ ಆ ಎಪಿಸೋಡಲ್ಲಿ ಇನ್ನೂ ಜಾಸ್ತಿ ನಾವು ಕೆಲವೆಲ್ಲ ಟಾಪಿಕ್ ಕವರ್ ಮಾಡ್ತೀವಿ. ಮೇನ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರಿಲಿಜನ್ ಆ್ಯಂಡ್ ಸ್ಪಿರಿಚುಯಾಲಿಟಿ, ಅದ್ರ ಬಗ್ಗೆ. ಅದರಲ್ಲಿ ಕೆಲವೆಲ್ಲ ಕ್ಯಾಟಗರೀಸ್ ಇದೆ. ಆ್ಯಂಡ್ ದೆನ್ ವೆನ್ spirituality becomes an integral part, or I would say becomes more in man's life than the religion. We will discuss about that. Already he gave a small glimpse about that. And can we believe in God then spirituality? There are certain different types and categories of things that we are still ಎಕ್ಸ್ಪ್ಲೋರಿಂಗ್ ಅಂತ ಹೇಳ್ತೀನಿ. ವಿ ಅಂದರೆ ನಾವು ನಮ್ಮ ಕನ್ನಡವಾಣಿ ಅವರಲ್ಲ, ಆ್ಯಸ್ ಎ ಹ್ಯೂಮನ್ ಕೈಂಡ್, ಸೊ ವಿ ಆರ್ ಸ್ಟಿಲ್ ಎಕ್ಸ್ಪ್ಲೋರಿಂಗ್, ಬಿಕಾಸ್ ಸ್ಪಿರಿಚುಯಾಲಿಟಿ ಗೋಸ್ ಬಿಯಾಂಡ್ ಎವ್ರಿಥಿಂಗ್. ಆ್ಯಂಡ್ ಇಟ್ಸ್ ಆ್ಯಸ್ ಬಿಗ್ ಆ್ಯಸ್ ಯೂನಿವರ್ಸ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ವಿ ಆರ್ ಟ್ರೈಯಿಂಗ್ ಟು ಗೆಟ್ ಟು ಎಕ್ಸ್ಪ್ಲೋರ್ ಅವರ್ ಇನ್ನರ್ ಪೀಸ್, ರೈಟ್? ಅದು ಯಾರು ಇನ್ನೂ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಯಾರು ಮಾಡಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಬಟ್ ವಿ ಆರ್ ಕಂಟಿನ್ಯೂಸ್ಲಿ processing that particular process
ಅದೊಂದು ಆಗಬೇಕು ಅಂತೇಳಿ ನಾವು ಇನ್ನೂ ಟ್ರೈ ಮಾಡ್ತಾ ಇದ್ದೀವಿ, ಇನ್ನೂ ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಎ ವೆರಿ ವೆರಿ ವಾಸ್ಟ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಹ್ಯೂಮನ್ಸ್ ಲೈಫ್ ಅಂತ ಹೇಳ್ತೀನಿ. ಸೊ ಡಾಕ್ಟರ್ ಕೃಷ್ಣಮೂರ್ತಿ ಅವರೇ, ತುಂಬ ತುಂಬ ಥ್ಯಾಂಕ್ಸ್. ಐ ನೋ ದ್ಯಾಟ್ ಹೌ ಬ್ಯುಸಿ ಯು ಆರ್, ಈವನ್ ದೋ being retired from the normal work, but of course you are very actively involved in a lot of community activities, and then also, as you mentioned, you are a freelance priest attending different functions and so on and so forth. And with your wealth of knowledge in adhyatmika, in dharmika, idralella nodidre, it is definitely I know that how busy a person can get into, and there are so many people who would like to learn from you on a day-to-day basis. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಬಿಫೋರ್ ವಿ ಎಂಡ್ ಟುಡೇಸ್ ಸೆಷನ್, ಒಂದು 2 ಮಾತು ನಿಮ್ಮಿಂದ ಏನಾದರೂ ಒಂದು ಒಳ್ಳೆ ಮೆಸೇಜು ನಮ್ಮ ಆಡಿಯನ್ಸ್ಗೆ. Related to this subject, what I want to say is, when you get a chance or when you feel a stage in your life, please explore spirituality, because spirituality has lot of more benefit, practical benefit, compared to religion. That doesn't mean I'm trying to put the religion down, so don't mistake me, but for that age group, spirituality works much better in satisfying your inner peace. So explore spirituality. That is what I kind of give the message to everybody. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಅದು ಯಾಕೆ ಏನು ಅಂಥೇಳಿ ನಾವು ಡೆಫಿನೆಟಾಗಿ ಎಪಿಸೋಡ್ 2 ಅಲ್ಲಿ ವಿಲ್ ಟ್ರೈ ಟು ಕವರ್. ಆ್ಯಂಡ್ ಟಿಲ್ ದೆನ್ ಒಂದೇ ಒಂದು ಮಾತು ಹೇಳ್ತೀನಿ, ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು ಅಂತ ಹೇಳ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಇವತ್ತಿನ ಕಾರ್ಯಕ್ರಮ ಸೈನ್ ಆಫ್ ಮಾಡ್ತೀನಿ. ಮುಂದಿನ ವಾರ ಇದೇ ಟೈಮಲ್ಲಿ ಮತ್ತೆ ನಾವು ಡಾಕ್ಟರ್ ಕೃಷ್ಣಮೂರ್ತಿ ಅವ್ರ ಜೊತೆ ಈ ಸ್ಪಿರಿಚುಯಾಲಿಟಿ ಬಗ್ಗೆ ಎಪಿಸೋಡ್ 2 ಕಂಟಿನ್ಯೂ ಮಾಡೋಣ. ಅಷ್ಟರವರೆಗೆ ಎಲ್ಲರೂ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಆರಾಮಾಗಿ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸೈನ್ ಆಫ್ ಮಾಡ್ತೀನಿ. ನಮಸ್ಕಾರ. Namaskar. Thank you.